ಬಂದಂಥ ಕನ್ನಡ ಸಂಘಟನೆಗಳು ಕರೆ ಕೊಟ್ಟಿದ್ವು. ಅದಕ್ಕೆ ಬಂದನ್ನು ಸಾಂಕೇತಿಕವಾಗಿ ಆಚರಣೆ ಮಾಡೋದಲ್ಲದೆ ಈ ಒಂದು ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಶಾಂತ ರೀತಿಯಿಂದ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಆರೋಗ್ಯಕರವಾಗಿದ್ದಂಥ ಹೋರಾಟ ಮಾಡಬೇಕು ಅಂತೇಳಿ ನಾವು ಕರೆ ಕೊಟ್ಟಿದ್ವಿ. ನಮ್ಮ ಈ ಒಂದು ಕರೆಗೆ ಆಗಮಿಸಿ ಸಹಕಾರ ಮಾಡಿದ ಎಲ್ಲ ಕನ್ನಡ ಬಂಧುಗಳಿಗೆ ನಾನು ನಮಸ್ಕಾರ. ಇವತ್ತೇನು ಕಾವೇರಿ ಜಲನಯನ ಪ್ರದೇಶದ ಆಜುಬಾಜುಗಳಲ್ಲಿ ಆ ಪ್ರದೇಶದಲ್ಲಿ ಇವತ್ತು ವಾಡಿಕೆಗಿಂತ ಮಳೆ ಅತಿ ಹೆಚ್ಚು ಕಡಿಮೆ ಆಗುವ ಹಿನ್ನೆಲೆಯಲ್ಲಿ ಇವತ್ತೇನು ಕಾವೇರಿ ಪ್ರಾಧಿಕಾರ ಸಮಿತಿ ತಮಿಳುನಾಡು ಸರ್ಕಾರಕ್ಕೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನು ನಿರಂತರವಾಗಿ 15 ದಿನಗಳ ಕಾಲ ಬಿಡಬೇಕು ಅಂತೇಳಿ ಆದೇಶ ಮಾಡಿದೆ. ಆ ಆದೇಶಕ್ಕೆ ನನ್ನ ಧಿಕ್ಕಾರವಿದೆ ಅಂತ ಹೇಳ್ತಾರೆ. ತಮಿಳುನಾಡು ರಾಜ್ಯದಲ್ಲಿ ಪ್ರತಿ ವರ್ಷ 3 ಬೆಳೆನ ಬೆಳೀತಾ ಇದ್ದರೆ ನಾವು ಪ್ರತಿ ವರ್ಷ 2 ಬೆಳೆನ ಬೆಳೆಯೋದು. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಟಿ.ಕೆ. ಶಿವಕುಮಾರ್ ಅವರು ಭತ್ತ ಮತ್ತು ಕಪ್ಪನ್ನು ಈ ವರ್ಷ ಬೆಳಿಬೇಡ್ರಿ, ಹುರುಳಿಕಾಳನ್ನು ಅಷ್ಟೇ ಬೆಳೀರಿ, ನೀರು ಆಗ್ತಕ್ಕಂಥ ಉಪಯೋಗ ಆಗ್ತಕ್ಕಂಥ ಹುರುಳಿಕಾಳು ಮಾತ್ರ ಬೆಳ್ಕೊಳ್ರಿ ಅಂತೇಳಿ ನಮಗೆ ಆದೇಶ ಕೊಟ್ಟರು. ನಮಗೇ ಇಲ್ಲ, ನಿಮಗೆ 3ನೇ ಬೆಳೆಗೆ ನೀರು ಕೊಡಬೇಕು ಅಂತೇಳಿ ಇವತ್ತು ತಮಿಳುನಾಡು ಸರ್ಕಾರ ನಮ್ಮ ಮೇಲೆ ಒತ್ತಡ ಇರುತ್ತೆ. ನಮ್ಮ ನಾಳುವ ಜನಪ್ರತಿನಿಧಿಗಳು ಏನು ಅವ್ರಿಗೇನು ಬಾಯಿ ಕಿತ್ತೋಗಿದಾವ, ಕಿವಿ ಚೂಡಾಗಿದೆಯಾ, ನಿಮಗೆ ಕಣ್ಣು ಕಾಣ್ತಿಲ್ವಾ? ಪ್ರಾಧಿಕಾರದ ಸಮಿತಿಯ ಪದಾಧಿಕಾರಿಗಳನ್ನು, ರಾಜ್ಯ ಮತ್ತು ತಮಿಳುನಾಡಿನ ಪದಾಧಿಕಾರಿಗಳನ್ನು ಕಾವೇರಿ ಜಲನಯನ ಪ್ರದೇಶದ ಬೇರೆ ಸರಕಟ್ಟಿಗೆ ಹೋಗಿ ನೋಡಿ ಸ್ವಾಮಿ ನೀರು ಎಷ್ಟಿದೆ ಅಂತ ಬೆಳಗ್ಗೆ ಮಾತ್ರ ಅಲ್ಲ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು, ತುಮಕೂರಿಗೆ ಕುಡಿಯಕ್ಕೆ ನೀರು ಬೇಕಾಗಿದೆ. ಈಗಾಗಲೇ ಆಗಸ್ಟ್ ತಿಂಗಳ ಅರ್ಧ ತಿಂಗಳು ಕಳೆದಿದ್ದೇವೆ. ಇನ್ನು ಮುಂದಿನ ತಿಂಗಳಂತೂ ಮಳೆ ಆಗುವುದು ಅನುಮಾನ ಅಂತೇಳಿ ರಾಜ್ಯ ಮತ್ತು ಕೇಂದ್ರ ಹವಾಮಾನ ವರದಿ ಕೊಟ್ಟರೂ ಕೂಡ ಪ್ರತಿನಿತ್ಯ 12,000 ಕ್ಯೂಸೆಕ್ ಬಿಡಿ ಅಂತ ಹೇಳಿದ್ರೆ ಎಷ್ಟು ಸರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದು ಇನ್ನು ಆಗಸ್ಟ್ ಮುಗಿದ್ಬಿಟ್ಟು ಸೆಪ್ಟೆಂಬರಲ್ಲಿ ಯಾವುದೇ ಕಾಲಕ್ಕೂ ಮಳೆ ಆಗ್ತಕ್ಕಂಥ ಯಾವುದೇ ರೀತಿಯ ಅವಕಾಶಗಳು ನಮಗಿಲ್ಲ. ಮತ್ತೆ ನಾವು ಮಳೆ ಕಾಣಬೇಕು ಮುಂದಿನ ವರ್ಷ ಜೂನ್ ತಿಂಗಳಲ್ಲಿ. ಇನ್ನು 10 ವರ್ಷಗಳ ಕಾಲ ನಾವೇನು ನಿಮ್ಮ ಮೂರ್ತ ವಿಸರ್ಜನೆ ಕುಡಿಬೇಕಾ? ನಾವು ಏನು ಮಾಡಿ ಜೀವನ ಮಾಡಬೇಕು? ಈ ನಾಡಿನ ಜನ ನಾವು ಎಷ್ಟು ಸೌಮ್ಯವಾಗಿದ್ರು ಕೂಡ ನಮ್ಮ ಈ ಸೌಮ್ಯವನ್ನು ನೀವು ದೌರ್ಬಲ್ಯ ಅಂತ ಭಾವಿಸಿದ್ರೆ, ತಮಿಳುನಾಡು ಪದೇ ಪದೇ ನಮ್ಮನ್ನು ಕೆಳಗೆ ನೀವು ಪ್ರಯತ್ನ ಪಟ್ಟರೆ, ಈ ನಾಡು ಹೋರಾಟದ ಇತಿಹಾಸ ಇದೆ. ಹೋರಾಟ ಇತಿಹಾಸ ರಾಜ್ಯ ನಿಮಗೆ ತಕ್ಕ ಶಾಸ್ತಿ ಕಲಿಸಬೇಕಾಗ್ತದೆ. ತಮಿಳುನಾಡಿನ ಯಾವುದೇ ಒಂದು ವಾಹನ ನಮ್ಮ ರಾಜ್ಯಕ್ಕೆ ನಾವು ಬರೋದಿಲ್ಲ. ತಮಿಳುನಾಡಿನ ಯಾವುದೇ ಬ್ಯಾಂಕು ವಹಿವಾಟು ನೆಲೆಗಿಟ್ಟಿರೋದಿಲ್ಲ. ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ನೀವು ರಾಜ್ಯ ಸರ್ಕಾರ ನಿಮ್ಮನ್ನೇನು ಮಜಾ ಮಾಡೋಕ್ಕೆ ನಿಮ್ಮನ್ನು ಪದೇ ಪದೇ ಅಧಿಕಾರ ಕಿತ್ತಾಡ್ತಿದ್ದೀರಲ್ಲ, ಈ ನಾಡಿನ ಜನದ ಪರಿಸ್ಥಿತಿ ಏನಾಗಿದೆ ತಿಳ್ಕೋಬೇಕಂದ್ರೆ ಸಾಮಾನ್ಯ ಜ್ಞಾನ ಬೇಡುವ ನಿಮಗೆ. ನಾವು ಕಲಿಸಿರೋದು ನಮ್ಮ ಸೌಲಭ್ಯಗಳನ್ನು, ನಮ್ಮ ಮೂಲಭೂತ ಸೌಕರ್ಯಗಳನ್ನು ವಿಧಾನಸೌಧದಲ್ಲಿ, ಲೋಕಸಭೆಯಲ್ಲಿ ಕುತ್ಕೊಂಡು ನಾವು ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿರಿ ಅಂತ. ನೀವು ನಿಮ್ಮನ್ನು ಮಜಾ ಮಾಡೋ ಕಲಿಸಿಲ್ಲ, ನಾವು ಅಧಿಕಾರ ಕಿತ್ತಾಡಿ ಅಂತ ಕಲಿಸಿಲ್ಲ. ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಏನು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಬಿಟ್ಟರೆ ನಿಮ್ಮ ಅಧಿಕಾರಗಳಿಗೆ ಬಿಟ್ಟು ಈ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡಿ ಅಂತ ಹೇಳ್ತಾ